ಹೋದ ವಿಡಿಯೋದಲ್ಲಿ ನಾವು ವಿದ್ಯುತ್ ಹರಿಯುವ ಒಂದು ನೇರವಾದ ತಂತಿ ತನ್ನ ಸುತ್ತಲೂ ಏಕಕೇಂದ್ರ ವೃತ್ತಗಳ ರೂಪದಲ್ಲಿ ಅಂದರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೂಪದಲ್ಲಿ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡಿರುತ್ತೆ ಅಂತ ನೋಡಿದ್ವಿ. ಆದರೆ ಈ ವಿಡಿಯೋದಲ್ಲಿ ನಾವು ಅದೇ ತಂತಿಯನ್ನು ಒಂದು ವೃತ್ತಾಕಾರದ ಲೂಪ್ ಅಂದರೆ ಸರ್ಕ್ಯುಲರ್ ರೂಪ್ ಥರ ಬಗ್ಗಿಸಿ ಅದರಲ್ಲಿ ವಿದ್ಯುತ್ ಪಾಸ್ ಮಾಡಿದರೆ ಕಾಂತಕ್ಷೇತ್ರದ ರೇಖೆಗಳು ನೋಡಲು ಹೇಗಿರುತ್ತೆ ಅನ್ನೋದನ್ನು ಕಲಿಯೋಣ. ಆದರೆ ಈ ಕಾಂತಕ್ಷೇತ್ರದ ಶೇಪ್ ಏನಿದೆಯೋ ಅದು ನಮಗೆ ಈಗಾಗಲೇ ಎಲ್ಲೋ ನೋಡಿರೋ ಥರ ಪರಿಚಯ ಇರುತ್ತೆ ಅನಿಸುತ್ತೆ. ಸರಿ, ಈ ಕಾಂತಕ್ಷೇತ್ರದ ಶೇಪ್ ನಿಜವಾಗಿಯೂ ಹೇಗಿರುತ್ತೆ ಅಂತ ನಾವು ಎಕ್ಸ್ಪೆರಿಮೆಂಟ್ ಮುಖಾಂತರ ಪತ್ತೆ ಹಚ್ಚಬೇಕಾದ್ರೆ ನಾವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ಅದರ ಮೇಲ್ಗಡೆ ಸ್ವಲ್ಪ ಕಬ್ಬಿಣದ ಪುಡಿಗಳನ್ನು ಉದುರಿಸ್ಬೇಕು. ಬನ್ನಿ ಮೊದಲು ಅದನ್ನೇ ಮಾಡಿ ನೋಡೋಣ. ಈ ಕ್ಲಿಪ್ಪಲ್ಲಿ ನಮ್ಮ ಹತ್ರ ವೃತ್ತಾಕಾರದಲ್ಲಿರೋ ತಾಮ್ರದ ತಂತಿಗಳಿವೆ. ಇವುಗಳನ್ನು ಒಂದು ಗ್ಲಾಸ್ ಸ್ಲ್ಯಾಬ್ನ ಮಧ್ಯೆ ಹಾದು ಹೋಗುವಂತೆ ಮಾಡಲಾಗಿದೆ ಅನ್ನೋದನ್ನು ಗಮನಿಸಿ. ಈ ಗ್ಲಾಸ್ ಸ್ಲ್ಯಾಬ್ ಒಳಗಡೆ ಕಬ್ಬಿಣದ ಪುಡಿಗಳಿದೆ. ಯಾವಾಗ ನಾವು ಇದ್ರ ಮೂಲಕ ವಿದ್ಯುತ್ ಹರಿಸ್ತೀವೋ ಅದು ಆ ಲೂಪ್ನಲ್ಲಿ ಹರಿದು ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ. ಆಗ ಈ ಕಬ್ಬಿಣದ ಪುಡಿಗಳು ತಾನಾಗಿ ಒಂದು ಶೇಪ್ನಲ್ಲಿ ಜೋಡಣೆ ಆಗುತ್ತೆ. ಕಾಂತಕ್ಷೇತ್ರದ ನಿಜವಾದ ಆಕಾರ ನಮಗೆ ತೋರಿಸ್ಕೊಡುತ್ತೆ. ಇಲ್ಲಿ ನೋಡಿ, ನಾವು ಕನೆಕ್ಷನ್ ಕಂಪ್ಲೀಟ್ ಮಾಡಿದ್ದೇವೆ. ಈಗ ನಾನು ಸ್ವಿಚ್ ಆನ್ ಮಾಡಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದ ತಕ್ಷಣವೇ ಕರೆಂಟ್ ಹರಿಯಲು ಇದರಲ್ಲಿ ಶುರುವಾಗುತ್ತೆ ಮತ್ತು ಇದರಲ್ಲಿ ಒಂದು ಸೂಪರ್ ಪ್ಯಾಡರ್ನ್ ಮೂಡಿ ಬರೋದನ್ನು ನೀವು ನೋಡ್ಬೋದು. ವಾವ್, ಇಲ್ಲಿ ನೋಡಿ ಎಷ್ಟು ಸುಂದರವಾದ ಆಕಾರ ಮೂಡಿ ಬಂದಿದೆ ಅಲ್ವಾ? ಇದು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಸರಿ, ಈಗ ಇಲ್ಲಿ ಗಮನಿಸಿದ್ರೆ ತಂತಿಗೆ ತುಂಬ ಹತ್ತಿರದಲ್ಲಿ ಕಾಂತಕ್ಷೇತ್ರವು ವೃತ್ತಾಕಾರದಲ್ಲೇ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ನಾವು ತಂತಿಯಿಂದ ದೂರ ಹೋದಂತೆಲ್ಲ, ಅಂದರೆ ಆ ವೃತ್ತದ ಕೇಂದ್ರದ ಕಡೆಗೆ ಹೋದಂತೆಲ್ಲ ಗಮನಿಸಿ ಆ ವೃತ್ತಗಳು ಇನ್ನೂ ದೊಡ್ಡದಾಗ್ತಾ ಹೋಗ್ತಿವೆ. ನಮಗೆ ದೊಡ್ಡದಾದ ಕರು ಸಿಗ್ತಾ ಹೋಗುತ್ತೆ. ಆ ಕರು ನೋಡಿ ದೊಡ್ಡದಾಗ್ತಾ ಆಗ್ತಾ ಇನ್ನೂ ಫ್ಲ್ಯಾಟ್ ಆಗ್ತಾ ಹೋಗ್ತಿದೆ ಮತ್ತು ಕೊನೆಗೆ ನಾವು ಆ ಲೂಪ್ನ ಕೇಂದ್ರಕ್ಕೆ ಬಂದಾಗ ಅಲ್ಲಿ ನೋಡಿ ರೇಖೆಗಳು ಪೂರ್ತಿ ನೇರವಾಗಿದೆ, ಅಂದರೆ ಪಕ್ಕ ಸ್ಟ್ರೈಟ್ ಲೈನ್ ಆಗಿ ಕಾಣಿಸ್ತಿವೆ. ಹಾಗಾದರೆ ಈ ಕಾಂತಕ್ಷೇತ್ರ ನೋಡಲು ಯಾಕೆ ಹೀಗೆ ಕಾಣಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾನು ಮೊದಲೇ ಹೇಳಿರೋ ಹಾಗೆ ಈ ಕಾಂತೀಯ ರೇಖೆಗಳು ಆಕಾರ ನಿಮಗೆ ತುಂಬ ಪರಿಚಯ ಇರೋ ಆಕಾರವೇ. ಇದನ್ನು ನಾವು ಮೊದಲೇ ಎಲ್ಲೋ ನೋಡಿದ್ದೀವಿ. ಇಲ್ಲಿದೆ ನೋಡಿ ನಮ್ಮ ತಾಮ್ರದ ಉಂಗುರ. ಇದು ನಿಜವಾಗ್ಲೂ ವೃತ್ತವೇ, ಆದರೆ ನಾನು ಇದನ್ನು ಕ್ರಾಸ್ ಆಂಗಲ್ನಲ್ಲಿ ಇಟ್ಟಿರೋದ್ರಿಂದ ನಿಮಗೆ ಇದು ಓವಲ್ ಶೇಪಲ್ಲಿ ಕಾಣಿಸ್ತಾ ಇದೆ. ಮತ್ತು ನಾವು ಈಗ ಇದ್ರ ಮೂಲಕ ಈ ದಿಕ್ಕಿನಲ್ಲಿ ವಿದ್ಯುತ್ ಪಾಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಅಂದರೆ ವಿದ್ಯುತ್ ಹೀಗೆ ಹರಿದು ಬೋರ್ಡ್ನ ಒಳಗಡೆ ಹೋಗಿ ಹಿಂಭಾಗದಿಂದ ಬಂದು ಮತ್ತೆ ಈ ಬೋರ್ಡ್ನ ಹೊರಗಡೆಯಿಂದ ಆಚೆ ಬರ್ತಾ ಇದೆ. ಪಕ್ಕ ಇದೇ ಥರ ಇಲ್ಲಿಂದನೂ ಕೂಡ ಸ್ಕ್ರೀನ್ ಒಳಗಡೆ ಹೋಗುತ್ತೆ, ಆ ಕಡೆಯಿಂದ ಸುತ್ತಕೊಂಡು ಮತ್ತೆ ಹೊರಗಡೆ ಬರುತ್ತೆ. ಹೀಗೆ ವೃತ್ತಾಕಾರದಲ್ಲೇ ಸುತ್ತುತ್ತಾ ಇದೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ಈಗ ಇದರ ಸುತ್ತ ಎಲ್ಲ ಕಡೆಯೂ ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಇರೋದು ಅಂತ ಕಂಡುಹಿಡಿಯೋದು ಹೇಗೆ? ಇದೇ ಇಲ್ಲಿರೋ ಮುಖ್ಯವಾದ ವಿಷಯ. ನಮಗೆ ಈಗಾಗಲೇ ಹೋದ ವಿಡಿಯೋದಿಂದ ಗೊತ್ತು, ನಮ್ಮ ಹತ್ತಿರ ಒಂದು ನೇರವಾದ ತಂತಿ ಇದ್ದಾಗ ನಾವು ತುಂಬ ಈಸಿಯಾಗಿ ಬಲಗೈ ಹೆಬ್ಬೆರಳ ನಿಯಮವನ್ನು ಬಳಸ್ಬೋದು ಅಂತ. ಅದರ ಪ್ರಕಾರ ಸಿಂಪಲ್ ಆಗಿ ನಿಮ್ಮ ಬಲಗೈಯನ್ನು ತಗೊಂಡು ಹೆಬ್ಬೆರಳು ವಿದ್ಯುತ್ ಹೋಗೋ ದಿಕ್ಕನ್ನು ತೋರಿಸುವಂತೆ ಆ ವಾಹಕವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಆಗ ನಿಮ್ಮ ಸುತ್ತುವರೆದಿರುವ 4 ಬೆರಳುಗಳು ಆ ಕಾಂತಕ್ಷೇತ್ರ ಯಾವ ದಿಕ್ಕಲ್ಲಿ ಸುತ್ತುತ್ತಿದೆ ಅನ್ನೋದನ್ನು ಪಕ್ಕಾ ತೋರಿಸುತ್ತೆ ಅಲ್ವಾ? ಇದೇ ನಿಯಮವನ್ನು ನಾವಿಲ್ಲಿ ಹೇಗೆ ಬಳಸ್ಬೋದು ಅಂತ ನೋಡೋಣ. ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ಹೋದ ವಿಡಿಯೋದಲ್ಲಿ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡಿದ್ದೀವಿ. ಸೊ ನೀವು ಆ ವಿಡಿಯೋನ ಮತ್ತೆ ನೋಡ್ಕೊಂಡು ಬರ್ಬೋದು. ಆದರೆ ಇಲ್ಲಿ ನಮ್ಮ ಹತ್ರ ಇರೋದು ನೇರವಾದ ತಂತಿಯಲ್ಲ, ಒಂದು ವೃತ್ತ. ಹಾಗಾದರೆ ಈಗ ಏನು ಮಾಡ್ಬೋದು? ಈ ಜಾಗದಲ್ಲಿ ನಮ್ಮ ಬಲಗೈ ಹೆಬ್ಬೆರಳ ನಿಯಮ ಹೇಗೆ ಬಳಸೋದು? ತುಂಬ ಸಿಂಪಲ್. ನಾವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ಆ ಇಡೀ ವೃತ್ತಾಕಾರದ ತಂತಿಯನ್ನು ಪ್ರತಿಯೊಂದು ಸಣ್ಣ ಭಾಗವನ್ನು ಪ್ರತ್ಯೇಕವಾಗಿ ಬಲಗೈಯಿಂದ ಹಿಡ್ಕೊಳ್ಳೋದು. ಆ ಸಣ್ಣ ಭಾಗದ ಸುತ್ತಲೂ ಕಾಂತಕ್ಷೇತ್ರ ನೋಡಲು ಹೇಗಿರುತ್ತೆ ಅಂತ ಊಹೆ ಮಾಡಿ. ಬನ್ನಿ ಈಗ ಒಂದು ಉದಾಹರಣೆ ತಗೊಳ್ಳೋಣ. ಇಮ್ಯಾಜಿನ್ ಮಾಡಿ, ನನಗೆ ಈ ತಂತಿಯ ಒಂದು ಜಾಗದಲ್ಲಿ ಕಾಂತಕ್ಷೇತ್ರ ನೋಡಲು ಹೇಗಿರುತ್ತೆ ಅಂತ ಗೊತ್ತಾಗಬೇಕು. ನಾನು ಈ ಭಾಗವನ್ನು ಯಾಕೆ ಆರಿಸ್ಕೊಂಡೆ ಅಂದರೆ, ಮುಂದೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಂತಕ್ಷೇತ್ರವನ್ನು ಬಿಡಿಸಿ ತೋರಿಸೋದು ತುಂಬ ಈಸಿ ಅಂತ. ಸರಿ, ಈಗ ಈ ಸಣ್ಣ ಭಾಗದ ಸುತ್ತಲೂ ಕಾಂತಕ್ಷೇತ್ರ ಹೇಗಿದೆ ಅಂತ ಕಂಡುಹಿಡಿಯೋದು ಹೇಗೆ? ನಮ್ಮ ನಿಯಮದ ಪ್ರಕಾರ ಬಲಗೈಯಿಂದ ನಾನು ಈ ತಂತಿಯನ್ನು ಈ ಭಾಗದಲ್ಲಿ ಹಿಡ್ಕೋಬೇಕು. ಅದರಲ್ಲೂ ನನ್ನ ಹೆಬ್ಬೆರಳು ಕರೆಂಟ್ ಹರಿಯುವ ದಿಕ್ಕನ್ನೇ ತೋರಿಸ್ಬೇಕು. ಆದರೆ ಇಲ್ಲೊಂದು ಪ್ರಶ್ನೆ, ಈ ಜಾಗದಲ್ಲಿ ಕರೆಂಟ್ ಯಾವ ದಿಕ್ಕಲ್ಲಿ ಹರಿಯುತ್ತಿದೆ? ಇಲ್ಲಿ ವಿದ್ಯುತ್ ಅನ್ನೋದು ಬಲಗಡೆಗೆ ಚಲಿಸ್ತಾ ಇರೋದ್ರಿಂದ ಅದು ಈ ಜಾಗದಲ್ಲಿ ಸ್ಕ್ರೀನ್ ಒಳಗಡೆಗೆ ಹೋಗ್ತಾ ಇದೆ. ಹಾಗಾಗಿ ನನ್ನ ಹೆಬ್ಬೆರಳು ಕೂಡ ಸ್ಕ್ರೀನ್ ಒಳಗಡೆಗೆ ಮುಖ ಮಾಡಿರಬೇಕು. ಬನ್ನಿ ಆ ಜಾಗದಲ್ಲಿ ಬಲಗೈಯಿಂದ ಹಿಡ್ಕೊಂಡ್ರೆ ಅದು ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಹೀಗೆ ಕಾಣಿಸುತ್ತೆ. ನಿಮಗೆ ನನ್ನ ಹೆಬ್ಬೆರಳು ಕಾಣಿಸಲ್ಲ, ಯಾಕಂದರೆ ನನ್ನ ಹೆಬ್ಬೆರಳು ನೇರವಾಗಿ ಸ್ಕ್ರೀನ್ನ ಒಳಗಡೆಗೆ ಮುಖ ಮಾಡಿದೆ ಮತ್ತು ನನ್ನ ಸುತ್ತುವರೆದ 4 ಬೆರಳುಗಳು ಆ ಸಣ್ಣ ಭಾಗದ ಸುತ್ತಲೂ
ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಗಮನಿಸಿ, ನನ್ನ ಆ ಬೆರಳುಗಳು ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಅಂದರೆ ಕ್ಲಾಕ್ ವೈಸ್ ಆಗಿ ಸುತ್ತುತ್ತಿವೆ. ಹಾಗಾಗಿ ನಮಗೆ ಈಗ ಕನ್ಫರ್ಮ್ ಆಯಿತು ಆ ಸಣ್ಣ ಭಾಗದ ಸುತ್ತಲೂ ಕಾಂತಕ್ಷೇತ್ರ ಅನ್ನೋದು ಕ್ಲಾಕ್ ವೈಸ್ ದಿಕ್ಕಲ್ಲೇ ಇರುತ್ತೆ ಅಂತ. ಇದೇ ರೀತಿ ನಾವು ಈ ಭಾಗವನ್ನು ತಗೊಳ್ಳೋಣ. ಇಲ್ಲಿ ಯಾಕೆ ತಗೊಂಡೆ ಅಂದರೆ ಸ್ಕ್ರೀನ್ ಮೇಲೆ ಕಾಂತಕ್ಷೇತ್ರವನ್ನು ಬಿಡಿಸೋದು ಈಸಿ ಆಗುತ್ತೆ ಅಂತ. ಇಲ್ಲಿ ಗಮನಿಸಿ, ಕರೆಂಟು ಈ ಕಡೆಯಿಂದ ಸ್ಕ್ರೀನ್ನ ಹೊರಗಡೆ ಬರ್ತಾ ಇದೆ, ಹೊರಗೆ ಬಂದು ಆಮೇಲೆ ಬಲಗಡೆಗೆ ಹೋಗ್ತಾ ಇದೆ. ನಾವು ಈ ಭಾಗವನ್ನು ಕೈಯಿಂದ ಇಟ್ಕೊಳ್ಳೋದು ಹೇಗೆ ಅಂತ ನೋಡಿ. ಖಂಡಿತ ಈ ಸಾರಿ ಕೂಡ ನಮ್ಮ ಬಲಗೈಯನ್ನೇ ಬಳಸಬೇಕು. ನೆನಪಿರಲಿ, ಇದು ಯಾವಾಗೂ ಪಕ್ಕ ಬಲಗೈ ಆಗಿರಬೇಕು. ಈ ಬಾರಿ ನನ್ನ ಹೆಬ್ಬೆರಳು ಸ್ಕ್ರೀನ್ನಿಂದ ಹೊರಗಡೆಗೆ ಅಂದರೆ ನಿಮ್ಮ ಮುಖದ ಕಡೆಗೆ ಮುಖ ಮಾಡಿರಬೇಕು. ಹಾಗಾಗಿ ನಾನು ಇದನ್ನು ನಮ್ಮ ಬಲಗೈಯಲ್ಲಿ ಇಟ್ಕೊತೀನಿ. ಅದು ಈ ಥರ ಕಾಣಿಸುತ್ತೆ. ನನ್ನ ಸುತ್ತುವರೆದ 4 ಬೆರಳುಗಳು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಸುತ್ತುತ್ತಿವೆ. ಇದರಿಂದ ನಮ್ಗೆ ಏನು ಗೊತ್ತಾಯಿತು ಅಂದರೆ ಈ ಸಣ್ಣ ಭಾಗದಲ್ಲಿ ಸುತ್ತುವರೆದಿರುವ ಕಾಂತಕ್ಷೇತ್ರವು ಆ್ಯಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಇರುತ್ತೆ ಅಂತ. ಸರಿ, ತಂತಿಯ ಈ ಎರಡೂ ಕಡೆ ವೃತ್ತಾಕಾರದ ಕಾಂತಕ್ಷೇತ್ರಗಳು ಯಾಕೆ ಬಂದವು ಅನ್ನೋದು ನಮ್ಗೆ ಈಗ ಅರ್ಥ ಆಯಿತು. ಇಡೀ ಲೂಪ್ನ ಉಳಿದ ಎಲ್ಲ ಜಾಗದಲ್ಲೂ ಕಾಂತಕ್ಷೇತ್ರ ಹೇಗಿರುತ್ತೆ ಅಂತ ಕಂಡುಹಿಡಿಯಲು ಇದೇ ಕೆಲಸವನ್ನು ಪದೇ ಪದೇ ಮಾಡಬೇಕಾಗಿಲ್ಲ. ಅದರ ಬದಲು ಈ ಕಾಂತಕ್ಷೇತ್ರ ಹೇಗಿರ್ಬೋದು ಅಂತ ಸುಲಭವಾಗಿ ಗೆಸ್ ಮಾಡಲು ಒಂದು ಶಾರ್ಟ್ಕಟ್ ಇದೆ. ನಾನಂತೂ ಇದನ್ನು ತುಂಬ ಸುಲಭವಾಗಿ ಹೇಗೆ ಮಾಡ್ತೀನಿ ಗೊತ್ತಾ? ಇಲ್ಲಿ ನೋಡಿ, ಕಾಂತಕ್ಷೇತ್ರವು ಲೂಪ್ನ ಒಳಗಡೆ ಮೇಲ್ಗಡೆಗೆ ಮುಖ ಮಾಡಿದೆ. ಅದೇ ರೀತಿ ಲೂಪ್ನ ಹೊರಗಡೆ ನೋಡಿದ್ರೆ ಕೆಳಗಡೆಗೆ ಮುಖ ಮಾಡಿದೆ. ಇದೇ ರೀತಿ ಇಲ್ಲೂ ಅನ್ವಯಿಸುತ್ತೆ. ಇಲ್ಲಿರೋ ಕಾಂತಕ್ಷೇತ್ರವನ್ನು ನೋಡಿದ್ರೆ ಲೂಪ್ನ ಒಳಗಡೆ ಮೇಲ್ಗಡೆಗೆ ಹೋಗ್ತಾ ಇದೆ, ಹೊರಗಡೆಗೆ ಕೆಳಗಡೆ ಬರ್ತಾ ಇದೆ. ನಿಜ ಹೇಳಬೇಕಂದ್ರೆ ನೀವು ವೃತ್ತದ ಯಾವುದೇ ಸಣ್ಣ ಭಾಗವನ್ನು ತಗೊಳ್ರಿ, ಅದನ್ನು ಬಲಗೈಯಿಂದ ಹಿಡ್ಕೊಂಡ್ರೆ ಕಾಂತಕ್ಷೇತ್ರವು ಲೂಪ್ನ ಒಳಗಡೆ ಮೇಲಕ್ಕೆ ಇರುತ್ತೆ, ಲೂಪ್ನ ಹೊರಗಡೆ ಕೆಳಕ್ಕೆ ಇರುತ್ತೆ. ನಿಮಗೆ ಪೂರ್ತಿ ನಂಬಿಕೆ ಬರಲಿ ಅಂತ ನಾನು ಇದೇ ರೀತಿ ಬಲಗೈಯಿಂದ ಹಿಡಿದಿರೋ ಇನ್ನೂ 2 ಭಾಗಗಳನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ನಾವು ಬಲಗೈ ಹೆಬ್ಬೆರಳ ನಿಯಮವನ್ನೇ ಬಳಸಿದ್ದೀವಿ. ಹೆಬ್ಬೆರಳು ವಿದ್ಯುತ್ ಹರಿಯುವ ದಿಕ್ಕನ್ನೇ ತೋರಿಸ್ತಿದೆ. ಆದರೆ 4 ಬೆರಳುಗಳು ತುಂಬ ಕ್ಲಿಯರ್ ಆಗಿ ಲೂಪ್ನ ಒಳಗಡೆ ಕಾಂತಕ್ಷೇತ್ರವು ಮೇಲ್ಗಡೆ ಇದೆ ಅಂತ ತೋರಿಸ್ತಿದೆ, ಹೊರಗಡೆ ಕೆಳಗಡೆ ಇದೆ ಅಂತ ತೋರಿಸ್ತಿದೆ. ಹಾಗಾಗಿ ಇದರಿಂದ ನಮಗೆ ಕನ್ಫರ್ಮ್ ಆಯಿತು ಕಾಂತಕ್ಷೇತ್ರದ ರೇಖೆಗಳು ಲೂಪ್ನ ಒಳಗಡೆ ಮೇಲಕ್ಕೆ ಶುರುವಾಗಿ ಹೊರಗಡೆ ಕೆಳಕ್ಕೆ ಬರಬೇಕು ಅಂತ. ಮತ್ತು ನಾವು ಈಗಾಗಲೇ ಓದಿದ್ದೀವಿ ಕಾಂತೀಯ ರೇಖೆಗಳು ಯಾವಾಗಲೂ ಕ್ಲೋಸ್ಡ್ ಲೂಪ್ ರೂಪದಲ್ಲೇ ಇರುತ್ತವೆ ಅಂತ. ಅದಕ್ಕಾಗಿಯೇ ಈ ಕಾಂತೀಯ ರೇಖೆಗಳು ಪ್ರತಿ ಸರಿ ಇಲ್ಲಿ ಕ್ಲೋಸ್ಡ್ ಲೂಪನ್ನೇ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸರಿ, ಈಗ ನಾವು ಇದರ ಕಂಪ್ಲೀಟ್ ಪಿಕ್ಚರ್ ಬಿಡಿಸೋಣ. ಇಲ್ಲಿ ಈ ಕಾಂತೀಯ ರೇಖೆಗಳು ಪೂರ್ತಿಯಾಗಿ ಮತ್ತು ಸರಿಯಾಗಿ ಕಾಣಿಸ್ಲಿ ಅಂತ ನನ್ನ ಕೈಗಳ ಚಿತ್ರವನ್ನು ಇಲ್ಲಿಂದ ತೆಗೆದ್ರೆ ಈಗ ನೋಡಿ, ಕಾಂತೀಯ ರೇಖೆಗಳನ್ನು ನೋಡಿದರೆ ಇಡೀ ಚಿತ್ರ ಪಕ್ಕ ಇದೇ ರೀತಿ ಕಾಣಿಸುತ್ತೆ ಅಲ್ವಾ? ಇಲ್ಲಿ ಎಲ್ಲವನ್ನ ಗಮನಿಸಿ, ಕಾಂತಕ್ಷೇತ್ರವು ಲೂಪ್ನ ಒಳಗಡೆ ಮೇಲಕ್ಕೆ ಹೋಗ್ತಾ ಇದೆ ಮತ್ತು ಹೊರಗಡೆ ಬರುವಾಗ ಕೆಳಕ್ಕೆ ಬರ್ತಾ ಇದೆ. ನಾವು ಈಗಾಗಲೇ ಮಾಡಿದ ಪ್ರಯೋಗದಲ್ಲೂ ಕೂಡ ಇದೇ ರೀತಿ ಆಕಾರ ಸಿಕ್ತು. ಇನ್ನು ಕೊನೆಯದಾಗಿ ನಾನು ನಿಮ್ಮ ಜೊತೆ ಒಂದು ವಿಷಯ ಚರ್ಚೆ ಮಾಡಬೇಕು. ಇಡೀ ಕಾಂತಕ್ಷೇತ್ರದ ಆಕಾರ ನಿಮಗೆ ಇದು ಎಲ್ಲೋ ನೋಡಿರೋ ಥರ ಪರಿಚಯ ಇದೆ ಅಲ್ವಾ? ಇದನ್ನು ತೋರಿಸಲು ನಾನು ನಿಮಗೆ ಸ್ಕ್ರೀನ್ನ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಬ್ಯೂಟಿಫುಲ್ ಆಗಿರೋ ಕಾಂತಕ್ಷೇತ್ರದ ಆಕಾರವನ್ನು ಒಮ್ಮೆ ಸರಿಯಾಗಿ ನೋಡಿದ್ರೆ ನಿಮಗೆ ಇದು ಯಾವುದ್ರ ಥರ ಕಾಣಿಸ್ತಿದೆ ಅಂತ ಗೆಸ್ ಮಾಡ್ತೀರಾ? ಹೌದು, ನಿಮ್ಮ ಗೆಸ್ ಕರೆಕ್ಟಾಗಿದೆ. ಈ ಕಾಂತಕ್ಷೇತ್ರವು ಒಂದು ಪುಟ್ಟ ದಂಡಕಾಂತದಿಂದ ಸೃಷ್ಟಿಯಾಗಿರೋ ಕಾಂತಕ್ಷೇತ್ರಕ್ಕೆ ಸಿಕ್ಕಾಪಟ್ಟೆ ಹೋಲ್ತಿದೆ. ಈಗ ಈ ಎರಡೂ ಕಾಂತಕ್ಷೇತ್ರವನ್ನು ಆಕಾರವನ್ನು ಪಕ್ಕ ಪಕ್ಕ ಇಟ್ಟು ನೋಡಿದ್ರೆ ಇವೆರಡು ಒಂದೇ ಥರ ಕಾಣಿಸ್ತಿದೆ ಅಲ್ವಾ? ದಂಡಕಾಂತದಲ್ಲಿ ಕಾಂತೀಯ ರೇಖೆಗಳು ಇಲ್ಲಿಂದ ಶುರುವಾಗಿ ಹೀಗೆ ಕಂಟಿನ್ಯೂಸ್ ಆಗಿ ಲೂಪ್ ಫಾರ್ಮ್ ಮಾಡ್ತಾ ಹೋಗುತ್ತೆ. ಇಲ್ಲೂ ಕೂಡ ಕಾಂತೀಯ ರೇಖೆಗಳು ಇಲ್ಲಿಂದಲೇ ಶುರುವಾಗಿ ಕಂಟಿನ್ಯೂಸ್ ಆಗಿ ಲೂಪ್ ಫಾರ್ಮ್ ಮಾಡ್ತಾ ಇದೆ. ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ ದಂಡಕಾಂತದಲ್ಲಿ ಸ್ವಲ್ಪ ಫ್ಲ್ಯಾಟ್ ಇದೆ, ಇಲ್ಲಿ ನೋಡಿದ್ರೆ ಸ್ವಲ್ಪ ರೌಂಡಾಗಿ ಕಾಣುತ್ತೆ ಕಾಂತಕ್ಷೇತ್ರ. ಆದರೆ ಒಂದು ವೇಳೆ ಈ ದಂಡಕಾಂತ ಏನಾದರೂ ತುಂಬ ಚಿಕ್ಕದಾಗಿದ್ದರೆ, ಅಂದರೆ ಸಿಕ್ಕಾಪಟ್ಟೆ ಚಿಕ್ಕದಾಗಿದ್ದರೆ ಆಗ ನಿಮಗೆ ಇದೇ ಥರ ಕಾಂತಕ್ಷೇತ್ರ ಸಿಕ್ತಿತ್ತು ಅಲ್ವಾ? ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ ವಿದ್ಯುತ್ ಹರಿಯುವ ಒಂದು ವೃತ್ತಾಕಾರದ ಲೂಪ್ ಅನ್ನೋದು ಒಂದು ಪುಟ್ಟ ದಂಡಕಾಂತದ ಥರನೇ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ನಾವು ಇದನ್ನು ಏನು ಹೇಳ್ಬೋದು ಅಂದರೆ ಈ ಲೂಪ್ನ ಮೇಲ್ಭಾಗವು ದಂಡಕಾಂತದ ಉತ್ತರ ಧ್ರುವ ಅಂತ ಕರಿಬೋದು ಮತ್ತು ಈ ಕೆಳಗಿನ ಭಾಗವನ್ನು ದಕ್ಷಿಣ ಧ್ರುವ ಅಂತ ಕರಿಬೋದು. ನಿಜ ಹೇಳಬೇಕಂದ್ರೆ ಇಲ್ಲಿ ಯಾವುದೇ ಮ್ಯಾಗ್ನೆಟಿಕ್ ಪೋಲ್ಗಳು ಇರಲ್ಲ, ಆದರೆ
ನಾವು ಇದನ್ನು ಒಂದು ದಂಡಕಾಂತ ಅಂತ ಊಹೆ ಮಾಡಿಕೊಂಡ್ರೆ ಖಂಡಿತ ಇದನ್ನು ಈ ರೀತಿ ಪರಿಗಣಿಸ್ಬೋದು. ಮತ್ತು ನಿಜವಾಗೂ ಇದು ಎಷ್ಟು ಅದ್ಭುತ ಅಲ್ವಾ? ಯಾಕಂದರೆ ನಾವೀಗ ಒಂದು ಸ್ವಂತ ಕೃತಕವಾದ ದಂಡಕಾಂತಗಳನ್ನು ಅಂದರೆ ಪುಟ್ಟ ಪುಟ್ಟ ಆರ್ಟಿಫಿಷಿಯಲ್ ದಂಡಕಾಂತಗಳನ್ನು ಸೃಷ್ಟಿ ಮಾಡ್ಬೋದು ಅಂತ ಕಲ್ತ್ಕೊಂಡ್ವಿ. ಸರಿ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಏನು ಕಲ್ತ್ವಿ ಅಂದರೆ ಒಂದು ಬಲಗೈ ಹೆಬ್ಬೆರಳ ನಿಯಮವನ್ನು ಬಳಸ್ಕೊಂಡು ವಿದ್ಯುತ್ ಹರಿಯುವ ಒಂದು ವೃತ್ತಾಕಾರದ ಲೂಪ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಹೇಗೆ ಪತ್ತೆ ಹಚ್ಚೋದು ಅಂತ ಕಲ್ತ್ವಿ. ಮತ್ತು ವಿದ್ಯುತ್ ಹರಿಯುವ ಈ ವೃತ್ತಾಕಾರದ ಲೂಪು ಒಂದು ಪುಟ್ಟ ದಂಡಕಾಂತಕ್ಕೆ ಪೂರ್ತಿಯಾಗಿ ಸಮನಾಗಿರುತ್ತೆ ಅಂತ ನೋಡಿದ್ವಿ.